ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನೀವೆಲ್ಲರೂ ಬಿಗ್ ಬಾಸ್ ನೋಡ್ತಾ ಇದ್ದೀರಾ. ಬಿಗ್ ಬಾಸ್ ಮನೆಯಲ್ಲಿನ BB ಕಾಲೇಜ್ನ ಸ್ಟೂಡೆಂಟ್ ಆಫ್ ದಿ ವೀಕು ಅಂತೂ ಧನುಷ್ಗೆ ಬಂತು. ಧನುಷ್ನನ್ನು BB ಕಾಲೇಜ್ನ ಸ್ಟೂಡೆಂಟ್ ಆಫ್ ದಿ ವೀಕ್ ಅಂತ ಸೆಲೆಕ್ಟ್ ಮಾಡಬೇಕಾದ್ರೆ ಅಲ್ಲೊಂದು ಘಟನೆ ನಡೆಯಿತು. ಯಾರಾದರೂ ಗಮನಿಸಿದ್ದೀರಾ? ಈ ವಿಡಿಯೋದಲ್ಲಿ ಆ ಘಟನೆ ಬಗ್ಗೆನೇ ಮಾತಾಡೋಣ. ನೋಡಿ, ಆ್ಯಕ್ಚುಲಿ 2 ತಂಡ ಇತ್ತು. ಒಂದು ಬ್ಲೂ ಹೌಸ್ ತಂಡ, ಇನ್ನೊಂದು ರೆಡ್ ಹೌಸ್ ತಂಡ. ಎರಡೂ ತಂಡಕ್ಕೂ ರಂಗ್ ಡೇ ಅಂತ ಒಂದು ಟಾಸ್ಕ್ ಇತ್ತು. ಆ ಟಾಸ್ಕ್ ಪ್ರಕಾರನೇ ಆಡಿದ್ರು, ಚೆನ್ನಾಗಿ ಆಡಿದ್ರು. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಎರಡೂ ತಂಡದಿಂದನೂ ಚೆನ್ನಾಗಿ ಆಡಿದ್ರು. ಬಟ್ ಏನಂದರೆ ವಿನ್ನರ್ ಆಗಿದ್ದು ಬ್ಲೂ ಹೌಸ್ ತಂಡ. ಬ್ಲೂ ಹೌಸ್ ತಂಡ ವಿನ್ನರ್ ಆದ ಕೂಡಲೇ ಬಿಗ್ ಬಾಸ್ ಹೇಳ್ತಾರೆ, ನಿಮ್ಮಲ್ಲಿ ಡಿಸ್ಕಸ್ ಮಾಡಿಬಿಟ್ಟು ಯಾರನ್ನಾದ್ರೂ ಒಬ್ಬರನ್ನ ಸ್ಟೂಡೆಂಟ್ ಆಫ್ ದಿ ವೀಕ್ ಅಂತ ಸೆಲೆಕ್ಟ್ ಮಾಡಬೇಕು ಅಂತ. ಆಗ ಸರಿ ಅಂತಂದ್ಬಿಟ್ಟು ಬ್ಲೂ ಹೌಸ್ ತಂಡ ಡಿಸ್ಕಸ್ ಮಾಡೋಕ್ಕೆ ಹೋಗುತ್ತೆ. ನೀವು ಯಾರಾದರೂ ಗಮನಿಸಿದ್ದೀರಾ? ಹಿಂಗೆ ಹೋಗಬೇಕಾದ್ರೆ ಇಡೀ ತಂಡ ಒಂದು ಕಡೆ ಹೋದರೆ ಅಶ್ವಿನಿ ಮಾತ್ರ ಒಂದು ಕಡೆ ಹೋಗ್ತಾರೆ. ಇಲ್ಲಿ ನೀವೊಂದು ಗಮನಿಸಬೇಕು, ಅಶ್ವಿನಿ ತಾನೇ ಒಬ್ಬಳೇ ಯಾಕೆ ಸಪ್ರೇಟ್ ಹೋಗ್ತಾಳೆ ಅನ್ನೋದು ಗೊತ್ತಾ? ಯಾಕಂದರೆ ಅವಳೇನು ಯೋಚನೆ ಮಾಡಿರ್ತಾಳೆ ಅಂತಂದರೆ, ಆ ತಂಡ ನನ್ನ ಹೆಸರನ್ನ ಸೆಲೆಕ್ಟ್ ಮಾಡುತ್ತೆ, ಸೊ ಅವಾಗ ನಾನು ಅಲ್ಲಿ ಒಂದಿಷ್ಟು ಡಿಸ್ಕಷನ್ ಸ್ಟಾರ್ಟ್ ಆಗುತ್ತೆ, ನಾನು ಅಲ್ಲಿ ಇರಬಾರ್ದು ಅಂತಂದ್ಬಿಟ್ಟು ಸ್ಟಾರ್ಟಿಂಗಲ್ಲಿ ಅವಳ ಹೆಸರು ತೊಗೊಳ್ಳೋವರೆಗೂ ನಾನು ಅಲ್ಲಿ ಹೋಗಬಾರ್ದು ಅಂತಂದ್ಬಿಟ್ಟು ಯೋಚನೆ ಮಾಡಿರ್ತಾಳೆ. ಸ್ವಲ್ಪ ನೆನಪು ಮಾಡ್ಕೊಳ್ಳಿ, ಸೇಮ್ ಇದೇ ಥರನೇ ನಡೆದಿತ್ತು. ಯಾವಾಗ ಅಂತಂದರೆ, ಇದೇ ಸೀಸನ್ನ ಸ್ಟಾರ್ಟಿಂಗಲ್ಲಿ ಒಂದು ಫಸ್ಟ್ ಫೈನಲ್ ಅಂತಂದ್ಬಿಟ್ಟು ಬರುತ್ತೆ ಈ ಬಿಗ್ ಬಾಸ್ನ. ಅದೊಂಥರ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ. ಮೊದಲನೇ ಫೈನಲ್ ಅಂತಂದ್ಬಿಟ್ಟು ಆ ಫೈನಲಲ್ಲಿ ಸುಧೀರ್ ಅವರು ಗೆದ್ದಿದ್ದಾಯಿತು. ಆ ಫೈನಲ್ಗೆ 4 ಜನ ಹೋಗಿದ್ದರು. ಒಂದು ಅಶ್ವಿನಿ ಗೌಡ, ಮಾಳು, ರಾಶಿಕಾ ಮತ್ತು ಸುಧೀರು, ಈ 4 ಜನ ಹೋಗಿದ್ದರು. ಆ ಟೈಮಲ್ಲಿ ನೀವು ಯಾರಾದರೂ ಒಬ್ಬರನ್ನ, ಈ 4 ಜನ ಸೇರಿಬಿಟ್ಟು ನೀವು ಯಾರಾದರೂ ಒಬ್ಬರನ್ನ ಸೇವ್ ಮಾಡ್ಬೋದು. ಆ ಟೈಮಲ್ಲಿ ನೀವು ಒಂದು ಸ್ವಲ್ಪ ಗಮನಿಸಿದರೆ ಅರ್ಥ ಆಗುತ್ತೆ. ಸುಧೀರ್ ಅವರು, ಅಶ್ವಿನಿ ಅವರು ಒಂದು ಗೇಮ್ ಆಡ್ತಾರೆ. ಅದೇನಪ್ಪ ಅಂತಂದರೆ, ಸುಧೀರ್ ಅವರು ತಕ್ಷಣವೇ ಜಾನ್ವಿ ಹೆಸರು ತೊಗೊತಾರೆ. ರಾಶಿಕಾ ಬಾಯಲ್ಲಿ ಬೇರೆ ಹೆಸರಿತ್ತು, ಮತ್ತು ಮಾಳು ಕೂಡ ಬೇರೆ ಹೆಸರು ತೊಗೊಂಡಿದ್ದ. ಆ ಟೈಮಲ್ಲಿ ಅಶ್ವಿನಿ ಯಾವುದೇ ಹೆಸರನ್ನ ಹೇಳಿರಲಿಲ್ಲ. ಆಗ ಸುಧೀರ್ ಅವರು ಜಾನ್ವಿನೇ ಇರಲಿ ಅಂತಂದ್ಬಿಟ್ಟು ಹಿಡ್ಕೊಂಡು ಕೂತ್ಕೊತಾರೆ. ಆಗ ಮಾಳು ತನ್ನ ನಿರ್ಧಾರ ಬದಲಿಸ್ತಾನೆ. ಆ್ಯಕ್ಚುಲಿ ಅವನು, ಇಫ್ ಐ ಆಮ್ ನಾಟ್ ರಾಂಗ್, ಧನು ಹೆಸರು ತೊಗೊಂಡಿರ್ತಾನೆ. ರಾಶಿಕಾ ಕೂಡ ಏನೂ ವಾದ ಮಾಡಲ್ಲ. ಸೊ ಅವಳು ಓಕೆ ಅಂತಂದ್ಬಿಟ್ಟು ಇದಾಗ್ತಾಳೆ. ಆ ಟೈಮಲ್ಲಿ ಸುಧೀರ್ ಅವರು ಓಕೆ ಜಾನ್ವಿನೇ ಇರಲಿ ಅಂತೇಳಿ. ಆವಾಗ ಇಲ್ಲಿ ಅಶ್ವಿನಿಗೂ ಕೂಡ ಜಾನ್ವಿನೇ ಸೇವ್ ಮಾಡ್ಬೇಕಂತ ಆಸೆ ಇರುತ್ತೆ. ಸೊ ಬಟ್ ಅವಳು ಯೋಚನೆ ಮಾಡಿದ್ದು ಏನು ಗೊತ್ತಾ, ಜಾನ್ವಿ ಹೆಸರು ಈ 3 ಜನರ ಬಾಯಲ್ಲಿ ಬರಲಿ ಅನ್ನೋದು ಬಿಟ್ಟು ವೇಟ್ ಮಾಡ್ತಾ ಇರ್ತಾಳೆ. ಸ್ವಲ್ಪ ಆ ಡಿಸ್ಕಷನಿಂದ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡಿರ್ತಾಳೆ. ಯಾವಾಗ ಎಲ್ಲರೂ ಜಾನ್ವಿ ಹೆಸರು ತೊಗೊತಾರೋ ಅವಾಗ ಬಂದುಬಿಟ್ಟು ಮಾತಾಡ್ತಾಳೆ, ಹೌದು ಆ್ಯಕ್ಚುಲಿ ನಾನು ಬೇರೆಯವ್ರ ಹೆಸರು ತೊಗೊಳ್ಳೋಣ ಅಂದ್ಕೊಂಡಿದ್ದೆ, ಬಟ್ ನೀವೆಲ್ಲರೂ ಜಾನ್ವಿ ಹೆಸರು ತೊಗೊಂಡಿರೋದ್ರಿಂದ ಮತ್ತು ನಾನು ಯಾಕೆ ಬೇರೆಯವ್ರ ಹೆಸರು ತೊಗೊಳ್ಳಿ ಅಂತಂದ್ಬಿಟ್ಟು ಜಾನ್ವಿನೇ ಇರಲಿ ಅಂತಂದ್ಬಿಟ್ಟು ಹೇಳ್ತಾಳೆ. ಸೊ ಅದೇ ಗೇಮ್ನ ಇಲ್ಲಿ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅದೇನಂದರೆ ನೋಡಿ, ಬಿಗ್ ಬಾಸ್ ಹೇಳುತ್ತೆ, ಓಕೆ ನಿಮ್ಮ ಗುಂಪಲ್ಲಿ ಯಾರಾದರೂ ಒಬ್ಬರನ್ನ ಸ್ಟೂಡೆಂಟ್ ಆಫ್ ದಿ ವೀಕ್ ಆಗಿ ಸೆಲೆಕ್ಟ್ ಮಾಡಿ, ಡಿಸ್ಕಸ್ ಮಾಡಿಬಿಟ್ಟು ಸೆಲೆಕ್ಟ್ ಮಾಡಿ ಅಂತ ಹೇಳುತ್ತೆ. ಆಗ ಎಲ್ಲರೂ ಬಂದು ಡಿಸ್ಕಸ್ ಮಾಡ್ತಾ ಇರ್ತಾರೆ. ಇಲ್ಲೂ ಕೂಡ ಸುಧೀರ್ ಅವರು ಫಸ್ಟ್ ಒಂದು ನೇಮ್ ತೊಗೊತಾರೆ. ಅದೇನೆಂದರೆ ರಾಶಿಕಾ. ಯಾಕೆಂದರೆ ಇತ್ತೀಚೆಗೆ ನೀವು ಗಮನಿಸಿದ್ದೀರಾ, ರಾಶಿಕಾ ಕೂಡ ಅಶ್ವಿನಿ ಜಾನ್ವಿ ತಂಡದಲ್ಲಿ ಸೇರಿಕೊಂಡಿದ್ದಾಳೆ. ಅದ್ರ ಜೊತೆ ಸುಧೀರು ಕೂಡ ಇದ್ದಾರೆ. ಸೊ ಹೀಗಾಗಿ ಹೇಗಾದರೂ ಮಾಡಿ ರಾಶಿಕನ್ನ ಸೇವ್ ಮಾಡಬೇಕಾಗಿರುತ್ತೆ. ಯಾಕೆಂದರೆ ಲಾಸ್ಟ್ ವೀಕಲ್ಲಿ ಅವರು ನಾಮಿನೇಟ್ ಆಗಿರ್ತಾರೆ. ಸೊ ಹೀಗಾಗಿ ಹೇಗಾದರೂ ಮಾಡಿ ರಾಶಿಕನ್ನ ಸೇವ್ ಮಾಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿ ಸುಧೀರ್ ಅವರು ರಾಶಿಕಾ ಹೆಸರು ತೊಗೊತಾರೆ. ಆಗ ಅಶ್ವಿನಿ ದೂರದಲ್ಲಿ ನಿಂತ್ಕೊಂಡಿದ್ರಲ್ಲ, ಆಗ ಈ ಟೀಮ್ ಕಡೆ ಮೂವ್ ಆಗ್ತಾರೆ. ಸುಧೀರ್ ಅವ್ರು ಏನು ಮಾಡ್ತಾರೆ, ರಾಶಿಕನೇ ಇರಲಿ, ಯಾಕೆಂದರೆ ಅವಳು ಸ್ವಲ್ಪ ಚೆನ್ನಾಗಿ ಆಡಿದ್ದಾಳೆ, ಅವಳನ್ನೇ ನಾವು ಸೆಲೆಕ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಏನೋ ಅವಳನ್ನ ಹೊಗಳ್ತಾ ಹೋಗ್ತಾರೆ. ಆಗ ಅಶ್ವಿನಿ ಅವರು ದಡಕ್ನ ಬಂದ್ಬಿಟ್ಟು ಏನು ಹೇಳ್ತಾಳೆ ಗೊತ್ತಾ, ಓಕೆ ನಿಮ್ಮ ಹೆಸರು ತೊಗೊಂಡಿದ್ದು ಓಕೆ, ಆದರೆ ಅಷ್ಟೊಂದು ಎಕ್ಸಾಗರೇಟ್ ಮಾಡಿಬಿಟ್ಟು ಹೇಳೋ ಅವಶ್ಯಕತೆ ಇಲ್ಲ, ಓಕೆ ನಿಮ್ಮ ಹೆಸರು ಓಕೆ, ಉಳಿದವರು ಅವ್ರವ್ರ ಅಭಿಪ್ರಾಯ ಹೇಳಿ ಅಂತಾಳೆ. ಇಲ್ಲಿ ಒಂದು ಒಳ್ಳೆ ಕೆಲಸ ಆಗಿದ್ದೇನು ಗೊತ್ತಾ, ಮಾಳು ಕಡೆಯಿಂದ. ಅವನೇನು ಮಾಡ್ತಾನಂದರೆ ಧನು ಇರಲಿ ಅಂತಾನೆ. ಅದ್ರ ಜೊತೆ ಗಿಲ್ಲಿ ಕೂಡ ನಾನು ಧನು ಇರಲಿ ಅಂತಾನೆ. ಸ್ಪಂದನ ಕೂಡ ಧನು ಇರಲಿ, ಯಾಕಂದರೆ ಪಾಪ ಅವ್ನು ಚೆನ್ನಾಗಿ ಆಡ್ತಾ ಇದ್ದಾನೆ. ಸ್ಟಾರ್ಟಿಂಗಿಂದನೂ ಎಲ್ಲ ಟಾಸ್ಕಲ್ಲೂ ಚೆನ್ನಾಗಿ ಆಡ್ತಾ ಬಂದಿದ್ದಾನೆ. ಅವನಿಗೆ ಅವಕಾಶ ಸಿಕ್ಕಿಲ್ಲ, ಇದೊಂದು ಅವನಿಗೆ ಒಳ್ಳೆ ಅವಕಾಶ ಇದೆ, ಸೊ ಅವನನ್ನು ನಾವು ಸೆಲೆಕ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ಪಂದನ ಹೇಳ್ತಾನೆ. ಮತ್ತು ಮಾಳು ಕೂಡ ಹೇಳ್ತಾನೆ, ಗಿಲ್ಲಿ ಕೂಡ ಸೇಮ್ ಅದೇ ಹೇಳ್ತಾನೆ, ನನಗೆ ಧನುನೇ ಇರಲಿ ಅಂತಾನೆ. ಆ ಟೀಮಲ್ಲಿ ರಿಷಾ ಕೂಡ ಇರ್ತಾಳೆ, ಅವಳು ಓಕೆ ನನಗೆ ಧನುನೇ ಇರಲಿ ಅಂತಂದ್ಬಿಟ್ಟು ಅವಳು ಇದು ಮಾಡ್ತಾಳೆ. ಆಗ ನೀವು ನೋಡಿ, ಸೊ ಇವರೆಲ್ಲರೂ ಧನು ಇರಲಿ ಅಂತಾರೆ. ಯಾರು? ಮಾಳು, ಗಿಲ್ಲಿ, ಸ್ಪಂದನ. ಧನು ಇರಲಿ ಅಂದರೆ ರಿಷಾ, ಅಫ್ಕೋರ್ಸ್ ರಿಷಾ ಕೂಡ ಧನುನೇ ಅಂತಾಳೆ. ಸುಧೀರ್ ರಾಶಿಕನೇ ಹಿಡ್ಕೊಂಡು ಕೂತ್ಕೊಂತಾನೆ. ಆಗ ಅಶ್ವಿನಿ ಅವರು ಮತ್ತು ಯಾರಾದರೂ ಒಬ್ಬರನ್ನ ಸೆಲೆಕ್ಟ್ ಮಾಡಬೇಕಲ್ವ. ಆ ಟೈಮಲ್ಲಿ ಅವಳು ಹೇಳ್ತಾಳೆ ನಾನೇ ಇರಲಿ ಅಂತ. ಆ ಟೈಮಲ್ಲಿ ಅಶ್ವಿನಿ ಕೂಡ ಯಾರಾದರೂ ಒಬ್ಬರ ಹೆಸರನ್ನ ತೊಗೋಬೇಕಲ್ವ, ಅವಳು ತನ್ನ ಹೆಸರನ್ನ ತೊಗೊತಾಳೆ, ನಾನೇ ಸ್ಟೂಡೆಂಟ್ ಆಫ್ ದಿ ವೀಕ್ ಅಂತಂದ್ಬಿಟ್ಟು ಹೇಳ್ಕೊತಾಳೆ. ಆ ಅಮ್ಮ ಎಷ್ಟೊಂದು ಸೆಲ್ಫಿಶ್ ಅಲ್ವಾ ನೋಡಿ.
ಅಟ್ಲೀಸ್ಟ್ ಅವಳಿಗೆ ಅಲ್ಲಿ ಕೋಪ ಬಂದ್ಬಿಡ್ತು. ಯಾವಾಗ ಸುಧೀರ್ ಅವರು ರಾಶಿಕಾ ಅವ್ರ ಹೆಸರು ತಗೊಂಡಾಗ ಅವಳಿಗೆ ತುಂಬ ಕೋಪ ಬಂದ್ಬಿಡ್ತು. ಹಾಗಾಗಿ ಅವಳು ಸಡನ್ನಾಗಿ ಈ ಟೀಮ್ಗಳೊಳಗಡೆ ಸೇರ್ಕೊಂಡ್ಬಿಟ್ಟು ಸುಧೀರ್ ಅವರಿಗೆ ಹೇಳ್ತಾಳೆ, ನೀನೇನು ಜಾಸ್ತಿ ಎಕ್ಸಾಗರೇಟ್ ಮಾಡಿ ಹೇಳೋಕೆ ಹೋಗಬೇಡ, ಪರವಾಗಿಲ್ಲ ನಿನ್ನ ಒಪಿನಿಯನ್ ಹೇಳಿದ್ರೆ ಉಳಿದವ್ರು ಹೇಳಿ ಅಂತ. ಉಳಿದವರು ಕೂಡ ಎಲ್ಲರೂ ಯಾವಾಗ ಧನು ಹೆಸರು ತಗೊತಾಳೋ ಅವಳಿಗೆ ಇನ್ನಷ್ಟು ಕೋಪ ಬರುತ್ತೆ. ಆಗ ಅಶ್ವಿನಿ ಬೇರೆ ದಾರಿನೇ ಇಲ್ಲ, ತನ್ನ ಹೆಸರು ಅಟ್ಲೀಸ್ಟ್ ತಾನಾದರೂ ತೊಗೊಳ್ಳೋಣ ಅಂತಂದ್ಬಿಟ್ಟು ತನ್ನ ಹೆಸರು ತೊಗೊಂಡಿದ್ದಾಳೆ. ಸೊ ನೋಡಿ, ಅವಳು ಎಷ್ಟೊಂದು ಸೆಲ್ಫಿಶ್ ಇದ್ದಾಳೆ. ಈ ಒಂದು ಘಟನೆಯಲ್ಲೇ ಗೊತ್ತಾಗುತ್ತೆ ಅವಳು ಎಷ್ಟೊಂದು ಸೆಲ್ಫಿಶ್ ಅಂತ. ಹಾಗಾದರೆ ಅಶ್ವಿನಿ ತನ್ನ ಹೆಸರು ತೊಗೊಂಡಿದ್ದು ತಪ್ಪ ಅಂತ? ಅಫ್ಕೋರ್ಸ್ ತಪ್ಪಲ್ಲ. ಆದರೆ ಧನು ಚೆನ್ನಾಗೇ ಆಡಿದ್ದ. ಲಾಸ್ಟ್ ಟೈಮು ಏನು ನಾ ಹೇಳಿದ್ನಲ್ವಾ, ಮೊದಲನೇ ಫಿನಾಲೆಗೂ ಕೂಡ ಅವನು ಹೋಗ್ಬೇಕಿತ್ತು, ಆಗಲಿಲ್ಲ. ಬಟ್ ಅಟ್ಲೀಸ್ಟ್ ಈ ಟೈಮಲ್ಲಿ ಆದರೂ ಅವನ ಹೆಸರು ತೊಗೋಬೋದು. ಹೆಂಗೋ ಅಶ್ವಿನಿ ಲಾಸ್ಟ್ ಟೈಮು ಫೈನಲ್ವರೆಗೂ ಹೋಗಿದ್ಲು. ಧನು ಇಷ್ಟ ಇಲ್ಲ ಅಂದರೆ ಅಟ್ಲೀಸ್ಟ್ ಅವಳು ರಾಶಿಕಾ ಹೆಸರಾದ್ರೂ ತೊಗೋಬೋದು. ಯಾಕೆಂದರೆ ರಾಶಿಕಾ ಕೂಡ ಅಶ್ವಿನಿ ಮತ್ತು ಜಾನ್ವಿ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ಲು. ಅಟ್ಲೀಸ್ಟ್ ಅವಳ ಹೆಸರಾದರೂ ತೊಗೋಬೋದಿತ್ತು, ಇಲ್ಲ ಸುಧೀರ್ ಅವ್ರ ಹೆಸರಾದರೂ ತೊಗೋಬೋದಿತ್ತು. ಯಾಕಂದರೆ ಸುಧೀರ್ ಕೂಡ ಜಾನ್ವಿ ಮತ್ತು ಅಶ್ವಿನಿ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದ. ಅವಳು ತನ್ನ ಹೆಸರು ತೊಗೊತಾಳೆ. ಅವಳು ಎಷ್ಟೊಂದು ಸೆಲ್ಫಿಶ್ ಇರಬೇಕು, ನೀವೇ ಯೋಚನೆ ಮಾಡಿ ಅಲ್ವಾ. ಈ ಟೈಮಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಯಾರಂದರೆ ಮಾಳು ಡಿಸಿಷನ್ನು. ಯಾಕೆಂದರೆ ನೋಡಿ, ಲಾಸ್ಟ್ ಟೈಮು ಅವನು ತನ್ನ ನಿರ್ಧಾರನೇ ಧನುಷ್ ಅಂತ ಹಿಡ್ಕೊಂಡು ಕೂರ್ಬೋದಿತ್ತು. ಕೂತ್ಕೊಂಡಿದ್ರೆ ನನಗನ್ಸುತ್ತೆ ಆ ಟೈಮಲ್ಲಿ ಧನುಷ್ ಸೇವ್ ಆಗ್ತಾ ಇದ್ದ ಜಾನ್ವಿ ಬದಲು. ಬಟ್ ಅವನು ತನ್ನ ಡಿಸಿಷನ್ನ ಹಿಡ್ಕೊಳ್ಳಿಲ್ಲ, ಅವನು ಇಮಿಡಿಯೇಟಾಗಿ ಚೇಂಜ್ ಮಾಡಿಬಿಟ್ಟ. ಆ ಘಟನೆ ಆದಮೇಲೆ ತುಂಬ ಜನ ಮಾಳುಗೆ ಬೈದಿದ್ದಾರೆ. ಮತ್ತು ಇವನು ರಾಶಿಕಾ ಕೂಡ ಹೇಳ್ಕೊಂಡಿದ್ದಾಳೆ, ಏನಂದರೆ ಮಾಳು ತನ್ನ ನಿರ್ಧಾರನ ಹಾಗೆ ಹಿಡ್ಕೋಬೇಕಿತ್ತು, ಅವನು ಸಡನ್ನಾಗಿ ಚೇಂಜ್ ಮಾಡಿಬಿಟ್ಟ, ನನಗೂ ಅಲ್ಲಿ ಅವಕಾಶ ಇರಲಿಲ್ಲ ಅಂತಂದ್ಬಿಟ್ಟು ಹೇಳಿದ್ಲು. ಈ ಟೈಮಲ್ಲಿ ಮಾಳು ಮಾತ್ರ ಚೆನ್ನಾಗಿ ಸೆಲೆಕ್ಟ್ ಮಾಡಿದ ಕೂಡ, ಅದರ ಪರವಾಗಿ ವಾದ ಕೂಡ ಚೆನ್ನಾಗಿ ಮಾಡಿದ. ಯಾಕಂದರೆ ಅವನು ಹೇಳ್ದ, ಬಾಯ್ಬಿಟ್ಟು ಹೇಳ್ದ, ಧನುಷನಿಗೆ ಅವಕಾಶ ಸಿಕ್ಕಿಲ್ಲ, ಈ ಸರಿ ಅವಕಾಶ ಇದೆ, ಅವನನ್ನೇ ನಾವು ಸೆಲೆಕ್ಟ್ ಮಾಡೋಣ ಅಂತಂದ್ಬಿಟ್ಟು ಅವನು ಓಪನ್ ಅಪ್ ಆಗಿ ಹೇಳ್ದ. ಧನು ಕೂಡ ಚೆನ್ನಾಗಿ ಆಡ್ತಾ ಇದ್ದಾನೆ. ಅವ್ನು ಜಾಸ್ತಿ ಮಾತಾಡಲ್ಲ, ಬಟ್ ಟಾಸ್ಕಲ್ಲಿ ತುಂಬ ಇನ್ವಾಲ್ವ್ ಆಗ್ತಾನೆ, ಅವ್ರು ಸ್ಟ್ರೆಂತ್ ಇದ್ದಾನೆ, ಚೆನ್ನಾಗಿ ಆಡ್ತಾ ಇದ್ದಾನೆ. ಅದಕ್ಕಿಂತ ಹಿಂದೆ ಚರ್ಚಾ ಸ್ಪರ್ಧೆಯಲ್ಲಿ ಅವನು ಸೋತ್ಬಿಟ್ಟು BB ಕಾಲೇಜಿನ ಪ್ರಿನ್ಸಿಪಲ್ ಅವ್ರ ಅಮ್ಮಗೆ ಫೋನ್ ಮಾಡಿ ಮಾತಾಡಿದಾಗ ಪಾಪ ಹತ್ಬಿಟ್ಟಿದ್ದ. ತುಂಬ ಬೇಜಾರಾಯಿತು. ಧನುಷ್ನ ಸ್ಟೂಡೆಂಟ್ ಆಫ್ ದಿ ವೀಕ್ ಆಗಿ ಸೆಲೆಕ್ಟ್ ಮಾಡಿದ್ದಕ್ಕೆ ಅವನಿಗೆ ಮತ್ತಷ್ಟು ಬೂಸ್ಟ್ ಬಂದಂಗೆ ಆಯಿತು. ಈ ನಿರ್ಧಾರದಿಂದ ನಾನು 3 ಜನರನ್ನ ನಾನು ಮೆಚ್ಕೊತೀನಿ. ಯಾರಂದರೆ ಮಾಳು, ಗಿಲ್ಲಿ, ಸ್ಪಂದನ. ಇವರು ಸ್ಟ್ರಾಂಗ್ ಆಗಿ ಅವನ ಹೆಸರೇ ತೊಗೊಂಡ್ರು ಮತ್ತು ಅವನ ಪರವಾಗಿ ವಾದ ಮಾಡಿದರು. ಅವ್ರೇನಾದರೂ ಅವನ ಪರವಾಗಿ ವಾದ ಮಾಡಲಿಲ್ಲ ಅಂದಿದ್ರೆ ಪಕ್ಕ ಹೇಳ್ತೀನಿ, ಅಶ್ವಿನಿ ಮತ್ತು ಸುಧೀರ್ ಸೇರ್ಕೊಂಡ್ಬಿಟ್ಟು ಗ್ಯಾರಂಟಿ ಚೇಂಜ್ ಮಾಡ್ತಾಯಿದ್ರು. ಒಂದು ರಾಶಿಕಾಂತ್ ತೊಗೊತಾ ಇದ್ರು, ಇಲ್ಲ ಅಶ್ವಿನಿನೇ ಇದು ಮಾಡ್ತಾಯಿದ್ರು. ಯಾಕೆಂದರೆ ಗೊತ್ತಲ್ವ, ನಾವು ಲಾಸ್ಟ್ ಟೈಮ್ ನೋಡಿದ್ದೀವಿ. ಧನುಷ್ನ ಸ್ಟೂಡೆಂಟ್ ಆಫ್ ದಿ ವೀಕ್ ಆಗಿ ಸೆಲೆಕ್ಟ್ ಮಾಡೋದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.